ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀಯುತ ಸ್ವರೂಪ್ ಕುಮಾರ್ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ್ದು, ಹಿತೈಷಿಗಳು ಬಂಧುಗಳು ಹುಟ್ಟುಹಬ್ಬಕ್ಕೆ ಆಗಮಿಸಿದ್ದು ಮಾಧ್ಯಮದೊಂದಿಗೆ ಮಾತನಾಡಿ ಸ್ವರೂಪ್ ಕುಮಾರ್ ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಆಯಸ್ಸು ನೀಡಲಿ. ಅವರ ತಂದೆಯವರ ಕಾಲದಿಂದಲೂ ಜನಸೇವೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಅವರ ಬೆಂಬಲ ಸದಾ ನಮ್ಮೆಲ್ಲರ ಜೊತೆ ಇರುತ್ತದೆ ಎನ್ನುವ ಭರವಸೆ ಇದೆ ಎಂದು ಹೇಳಿದ್ದು ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಜೊತೆಗೆ ಬೆಂಗಳೂರು ದಕ್ಷಿಣ ವಲಯದ ಕರ್ನಾಟಕ ಶಾಲಾ ಶಿಕ್ಷಕರ ಸಂಘದವರು ಆಗಮಿಸಿದ್ದು ಶಿಕ್ಷಕರ ಹಿತವನ್ನ ಕಾಪಾಡಿದಂತಹ ಸ್ವರೂಪ್ ಕುಮಾರ್ ಅವರ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಿ ಮಾತನಾಡಿದ್ದು, ಸುಮಾರು 15 ವರ್ಷಗಳಿಂದ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಿದ್ದಾರೆ. ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡುತ್ತಾ ಬಂದಿದ್ದಾರೆ ಮತ್ತು ಕಷ್ಟದಲ್ಲಿದ್ದಂಥವರಿಗೆ ಎಂದಿಗೂ ಹೃದಯದಿಂದ ಸ್ಪಂದಿಸಿದ್ದಾರೆ. ಎಂದೂ ಕೂಡ ತಾವು ಮಾಡಿದ ದಾನವನ್ನ ಯಾವ ವೇದಿಕೆಯ ಮೇಲೂ ಹೇಳಲು ಬಿಡದಂತಹ ನಿಸ್ವಾರ್ಥ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ ಎಂದು ಹೇಳಿದ್ದು, ಶ್ರೀಯುತ ಸ್ವರೂಪ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಯೂತ್ ಬ್ಲಾಕ್ ಪ್ರೆಸಿಡೆಂಟ್ ನಾನು. ಇವತ್ತು ನಮ್ಮ ಸ್ವರೂಪಣ್ಣ ಅವರ ಬರ್ಡೇ ಇರೋದ್ರಿಂದ ನಾವು ನಮ್ಮ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಬಂದಿದ್ದೀವಿ ಬರ್ಡೇ ವಿಶ್ ಮಾಡೋಣ ಅಂತ. ಸ್ವರೂಪಣ್ಣ ವಿಶ್ ಹ್ಯಾಪಿ ಬರ್ಡೇ. ನಿಮ್ಮ ಮುಂದಿನ ದಿನಗಳು ತುಂಬ ಚೆನ್ನಾಗಿರಲಿ. ದೇವರು ಆರೋಗ್ಯ ಆಯುಸ್ಸು ನೆಮ್ಮದಿ ಸುಖ ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನೀವು ಇನ್ನೂ ಚೆನ್ನಾಗಿ ಅಭಿವೃದ್ಧಿಯಾಗಿ ನಮ್ಮಂದೆಲ್ಲ ಕಾರ್ಯಕರ್ತರಿಗೆ ನಿಮ್ಮ ಸಪೋರ್ಟ್ ಸದಾ ಇರಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ನಮಸ್ಕರಿಸುತ್ತಾ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ದಕ್ಷಿಣ ವಲಯ 3ರಿಂದ ನಮ್ಮ ದಾನಿಗಳು ನಮ್ಮೆಲ್ಲರ ಹಿತವನ್ನು ಕಾಪಾಡುವಂತಹ ನಮ್ಮ ಶಿಕ್ಷಕರಿಗೆ ವಿಶೇಷವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದಂಥ ಒಬ್ಬ ಏಕೈಕ ನಾಯಕ, ಒಬ್ಬ ಧರ್ಮದರ್ಶಿ ಅಂದರೆ ಸನ್ಮಾನ್ಯ ಎನ್ ಸ್ವರೂಪ್ ಕುಮಾರ್ ಸರ್ ಅವರು. ಆ ಭಗವಂತ ಶ್ರೀಯುತ ಸ್ವರೂಪ್ ಕುಮಾರ್ ಸರ್ ಅವರಿಗೆ, ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆ ದಯಾಮಯನಾದಂಥ ಭಗವಂತ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಮತ್ತು ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಮ್ಮೆಲ್ಲ ಶಿಕ್ಷಕರ ಸಂಘದ ಪರವಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರ ಬಂಧುಗಳ ಪರವಾಗಿ ಶ್ರೀಯುತ ಸ್ವರೂಪ್ ಕುಮಾರ್ ಸರ್ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಚಂದ್ರಪ್ಪನವರು ನಮ್ಮ ಸರ್ರವರ ಕುರಿತು ಒಂದೆರಡು ಮಾತನಾಡಬೇಕು ಅಂತ ಅವರಿಗೆ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಸ್ವರೂಪ್ ಕುಮಾರ್ ಸರ್ ಅಂದರೆ ನಮಗೆಲ್ಲ ನಮ್ಮ ಶಿಕ್ಷಕರಿಗೆ 15 ವರ್ಷಗಳ ಕಾಲ ಅವರು ಶಿಕ್ಷಕರ ದಿನಾಚರಣೆಗಳನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅವರು ನಮ್ಮ ಶಿಕ್ಷಕರ ನಿವೃತ್ತ ಶಿಕ್ಷಕರಿಗೆಲ್ಲ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇರ್ಬೋದು. ಅವ್ರು ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಸ್ಪಂದಿಸೋದಿರ್ಬೋದು. ಅವರು ಯಾವತ್ತೂ ಕೂಡ ಸ್ವರೂಪ್ ಸರ್ ನಮಗೆ ದಾನ ಮಾಡಿದರೂ ಕೂಡ ಯಾವತ್ತೂ ಕೂಡ ಅವರು ಒಂದು ದಿನವೂ ಕೂಡ ಎಲ್ಲೂ ಕೂಡ ಆ ಸ್ಟೇಜನ್ನು ಹಂಚ್ಕೊಳ್ಳೋದಕ್ಕೆ ಅವರು ಇಷ್ಟಪಟ್ಟಿರಲಿಲ್ಲ. ಅವ್ರ ವ್ಯಕ್ತಿತ್ವ ಎಂಥದಪ್ಪ ಅಂತಂದರೆ ನಾವು ಹೇಳಂಗೆ ಇಲ್ಲ. ಯಾಕೆಂತಂದರೆ ಇಲ್ಲಿ ಈ ಚಿತ್ರದಲ್ಲಿ ನಮಗೆ ಈ ಒಂದು ಅನ್ನದಾತರಾಗಿ ಸುಮಾರು 15ರಿಂದ 16 ವರ್ಷಗಳ ಕಾಲ ನಮ್ಮ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ನಮಗೆ ಶಿಕ್ಷಕರಿಗೆ, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಇರ್ಬೋದು, ಅವ್ರಿಗೊಂದು ಉಡುಗೊರೆ ಇರ್ಬೋದು, ಊಟ ಇರ್ಬೋದು, ಎಲ್ಲವನ್ನು ಸಂಪೂರ್ಣವಾಗಿ ಅವರು ನೆರವೇರಿಸ್ಕೊಳ್ತಾ ಇದ್ರು. ಅವರು ಎಂಥ ಮನೋಭಾವ ಅಂತಂದರೆ ಅವರು ಸ್ಟೇಜ್ ಮೇಲೆ ಕೂಡ ಬಂದು ಒಂದು ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ಕೂಡ ಹಿಂದಿಗೆ ಅವ್ರಿಗೆ ಭಗವಂತ ಅವ್ರಿಗೆ ಒಳ್ಳೆಯ ಆಯುಷ್ ಕೊಡಲಿ, ಐಶ್ವರ್ಯ ಕೊಡಲಿ. ಅವರಂಥ ಜನ ಇನ್ನೂ ಮಾದರಿಯಾಗಿರಬೇಕು ಈ ಸಮಾಜಕ್ಕೆ, ಈ ನಾಡಿಗೆ, ಈ ನಮ್ಮ ಈ ಬೆಂಗಳೂರು ದಕ್ಷಿಣಕ್ಕೆ. ಅವರು ತುಂಬ